ಅಗಳೆ ಜೇಕ ಇವತ್ತು ಹೊರಕ್ಕೆ ಬಂದವಳೆ. ಥೋ ನೆನ್ನೆ ಮೊನ್ನೆ 3 ದಿನದಿಂದ ಹೊರಕ್ಕೆ ಬಂದಿರಲಿಲ್ಲ. ನಾನು ಜೇಕ ಯಾತ್ತೋಗಿ ಅವಳತ್ತು ಅಂತ ನಾನು ಅನ್ಕೊಂತಿದ್ದೆ. ಜೇಕಯ್ಯ 3 ದಿನ ಹಂಗೆ ಒಳಗಿದ್ದು ಮಕ್ಕ ಹಂಗೆ ಏಟನ್ ಬೆಳ್ಳಗೆ ಆಗೈತೆ. ಅಬ್ಬಬ್ಬಬ್ಬ ಹಂಗೆ ಪಳ ಅಂತೈತೆ ಅಮ್ಮಕ್ಕ. ಸುಮ್ಮನಿರಲ್ಲ ಸ್ಮಕ್ಕತ್ತ ಏನು ನನಗೆ ಬೋಲ್ ಬೇಜಾರಾಗೈತೆ. ತಾಯಿ ಬೇಜಾರ ಮಾಡ್ಕೊಂಡು ಹೊರಕ್ಕೆ ಬಂದಿಲ್ಲ. 2-3 ದಿನ ಎಲ್ಗೋಗಿದ್ದೆ ನನಗೆ ನೋಡು, ನಾನು ಯಾವತ್ತೂ ನನಗಿಂಥದ್ದಾಗಿರಲಿಲ್ಲ. ನಾನಾದರೆ ಇದ್ರಾಗ ನಾನು ಸೋತು ಬಿಟ್ನಲ್ಲ ಅಂತ ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ನೋಡು, ನಾನು ಯಾವುದ್ರಾಗೂ ನಾನು ಸೋತಿರೋ ಅಂತ ಮಗಳೇ ಅಲ್ಲ ನಾನು. ಅಗಳೆ ಜಯಮ್ಮ ಹೊರಬಿಡ್ಬಿಟ್ಟವಳು ಇವತ್ತು. ನಾನು ಅದನ್ನೇ ಮಾತಾಡಿಸ್ತಿದ್ದೆ ನಮ್ಮ ಜಕಾಯ ನೀನು ಬರಲಿಲ್ಲ ಅಂದರೆ ಈ ಕೇರ ಕಳೆನೇ ಇರಲ್ಲ ಕಣೆ. ಹೋಗಿ ನಾನಂತೂ ಬತ್ತಿದ್ದೆ, ನೋಡ್ತಿದ್ದೆ, ಬಾಕ್ಲಿ ಕಿತ್ತು ನಿನ್ನ ಸಾಸಿ ಇರ್ತಿತ್ತು, ಕೇಳೋಣ ಅನ್ಕೊಂತಿದ್ದೆ. ಬಿಡತ್ತ ಅದೇನು ನಂಬುತ್ತೆ ಅಂತ ಮಾತಾಡಿಸ್ತಿರ್ಲಿಲ್ವಲ್ಲ, ಅದು ನಮ್ಮನ್ನ ಸುಮ್ಮನಾಗ್ತಿದ್ದೆ. ಅಲ್ಲ ಯಾಕೆ ಒಳಗೆ ಸೇರ್ಕೊಂಡಿದ್ದೆ? ಎತ್ತು ಹೋಗಿರ್ಲಿಲ್ಲ, ನಾನು ಮಂಚ ಬಿಟ್ಟು ಇಳಿದಿಲ್ಲ, ಸುಮ್ಮನೆ ಮನೆ ಕಾಣಿದ್ದೀನಿ. ನಾನು ಸೊಸೆ ನನ್ನ ಮನೆ ಕಂಡಿರತ್ತಕ್ಕೆ ಕಾಫಿ ಟೀ ತಿಂಡಿ ಊಟ ಎಲ್ಲ ಕೊಟ್ಲು. ಯಾಕೆ ನನಗೆ ಬೇಜಾರು. ನಾನು ಯಾವತ್ತೂ ಸೋತಿರ್ಲಿಲ್ಲ. ಆ ರಾಮ ಅಂಬನ ಮುಂದೆ ನಾನು ಸೋತ್ಬಿಟ್ನಲ್ಲ, ರಾಮ ಅಂಬನ್ ನಾನು ಸೋಲಿಸ್ಬಿಟ್ನಲ್ಲ ಅಂತ ದುಡ್ಡು ಇಸ್ಕೊಬಿಟ್ನಲ್ಲ. ನೋಡು, ನಾನು ಯಾವತ್ತೂ ಯಾವ್ದ್ರಾಗೂ ಸೋತಿಲ್ವ ಅಂತ. ಬಿಡೆ ಜೇಕಯ್ಯ, ಎಲ್ಲಾದ್ರಾಗೂ ಬರೀ ಗೆಲುವೇ ಬೇಕಂದ್ರೆ ಆಗಲ್ಲ. ಸೋಲು ಗೆಲುವು ಎಲ್ಲ ಇದ್ದಿದ್ದೇನೆ, ಏನು ಮಾಡೋಕ್ಕಾಗಲ್ಲ. ಈಗ ನೀನು ತಪ್ಪು ಮಾಡಿದ್ಯಾ, ನೀನು ಸುಳ್ಳು ಹೇಳಿದ್ಯಾ, ಅದಕ್ಕೆ ಹಂಗೆ ಆಗೈತಿ. ದೇವರು ಮ್ಯಾಲೊಬ್ಬ ನೋಡ್ತಿರ್ತಾನೆ, ಯಾರು ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಆ ಮ್ಯಾಲೊಬ್ಬ ಪರಮಾತ್ಮ ನೋಡ್ತಿರ್ತಾನಲ್ಲ. ಯಾಕ ಕಣೆ ಜಯಮ್ಮ ಬಿಡ ಅತ್ತ, ಅದೇನೇನಂತ ದೊಡ್ಡ ಸಿ ಅಮ್ಮಂಗೆ ನನಗೊಂಥರ ಸೇಮ್ ಆದಂಗೆ ಆಗ್ಬಿಟ್ಟೈತೆ. ನೀನು ಊರಾಗೆಲ್ಲ ಹೆಂಗೆ ಅಂದ್ಕೊಂತಾರೆ ಗೊತ್ತೇ? ಏನು ಜಯಮ್ಮ ಅಪಾಟ್ ಇದು ಮಾಡ್ತಿದ್ಲು, ಇವಾಗ ನೋಡಿ ಹೆಂಗಾತು ಹಂಗೆ ಹಿಂಗೆ ಅಂತ ಜನ ನಮ್ಮನ್ನ ಒಂಥರ ಇದು ಮಾಡ್ತಾರೆ ಇವಾಗ. ನಮಗೆ ಬಲು ಬೇಜಾರಾಗೈತೆ. ಆದ್ರೂ ಇವಾಗ ಒಂಥರ ಅಂತ ಬಿಡೋಣ ಅಂತ ಬಂದಿದ್ದೀನಿ ಹೊರಕ್ಕೆ. ಆದರೂ ಒಂಥರ ನನಗೆ ಶೇಮ್ ಆದಂಗೆ ಆಗ್ತೈತೆ. ಏನು ಮಾಡೋದು ನನಗೆ? ಅದಕ್ಕೆ 3 ದಿನದಿಂದ ನಾನು ಹೊರಕ್ಕೆ ಎಲ್ಲೂ ಬಂದಿರಲಿಲ್ಲ. ನೀನು ಹೊರಕ್ಕೆ ಬಂದಿಲ್ಲ ಮನೆ ಬಿಟ್ಟು ಅಂತ ವೀಡಿಯೋನೇ ಹಾಕಿರಲಿಲ್ಲ ಕಣೆ ಜಕ. ಅದಕ್ಕೆ ನೀನು ಬಂದಿದ್ಯಾ ಅಂತ ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ. ಬೇಜಾರಾಗ್ಬೇಡ. ನಿನ್ನ ಇಂಥ ಪರಿಸ್ಥಿತಿಗೆ ನಿಂಗಿರೋದ ಯಾರು ನೋಡಿ ಸಹಿಸ್ಕೊಂಬಲ್ಲ. ನಿನಗೆ ಹೆಂಗೆ ಅಂತಂದ್ರೆ ನೀನು ಯಾವಾಗಲೂ ಹ್ಯಾಪಿಯಾಗಿರಬೇಕು, ಖುಷಿಯಾಗಿರ್ಬೇಕು, ನೀನು ಬಿಲ್ಡಪ್ ಕೊಡ್ತಾ ಇರಬೇಕು. ಹಂಗಾದ್ರೆ ಮಾತ್ರ ಎಲ್ಲರೂ ನಿನ್ನ ಇಷ್ಟಪಡೋದು. ನಮಗೆ ನಿನ್ನ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ನೀನು ಈ ರೀತಿ ಎಲ್ಲ ಬೇಜಾರ ಮಾಡಿಕೊಂಡು ಮನೆ ಒಳಗೆ ಸೇರ್ಕೊಂಡ್ರೆ ಹೆಂಗೆ ತಾಯಿ? ಅಯ್ಯೋ ಕಂಜಯಮ್ಮ, ನಮ್ಗೆ ಹಂಗೆ ಬೇಜಾರಾಗದ ಹೋಗತ್ತೆ. ನಾನು ಎಲ್ಗ ಊರ್ ಬಗ್ಗೆ ಹೇಳೇನ ಅಂತ ನಾನು ಅಂದ್ಕೊಂಡಿದ್ನಿ. ಒಳಗೆ ಇದ್ದಾಳೆ ಅದೇಳೆ 3 ದಿನದಿಂದ. ಅಲ್ಲ ಕಣಿ, ಪಂಡಕ್ಕೆ ಹೆಂಗೋ ಅದೇ ಬಾತ್ರೂಮ್ ಬಚ್ಚಲೆಲ್ಲ ಮಾಡಿಸಿದೀವಲ್ಲ, ಐತಲ್ಲ ಬಾತ್ರೂಮ್ ಎಲ್ಲನ. ಇದು ಹಿಂಗಾಗಿ ನೋಡಿ ಹೆಂಗೆ ಕೇಳತ್ತೆ, ಎಂಡಕ್ಕೆ ಹೆಂಗೋದಿ ಅಂಬತ್ತಿ. ಅದೇ 3 ದಿನ ಮಂಚ ಬಿಟ್ಟು ಇರಲಿಲ್ಲ ಅನ್ಲಲ್ಲ, ಅದಕ್ಕೆ ನಾನು ಹೊರಗಡೆ ಹೋಗೋದೆಲ್ಲ ಹೆಂಗೆ ಮಾಡ್ಕೊಂಡ್ಲು ಅಂತ ನಾನು. ಹೆಂಗ ಬಿಡ್ತಾ ಇರ್ತಿ ಈಗ ನಾವು ಹೊರಕ್ಕೆ ಬಂದಲ್ಲ. ಬಿಡು ಬಿಟ್ಟಾಕದ್ನೆಲ್ಲ ರಾಮಂದೇನು ನಾನು ಬಿಡಲ್ಲ. ಮ್ಯಾಲ ಸೇರ್ ತೀರಿಸ್ಕೊಂತೀನಿ. ನನಗೆ 3 ದಿನ ಬೇಜಾರಾಗಿರೋದು ಆ ಮ್ಯಾಲ ಸೇರ್ ತೀರಿಸ್ಕೊಂಬ್ಲಿಲ್ಲ. ನನ್ನ ಹೆಸರು ಜಯ್ಯಮ್ಮ ಅಂತ ಕರಿಬೇಡ ಕಣೆ. ಲಸ್ಮಕ್ಕ ನೋಡೋಣ ಅದೇನಾಗುತ್ತೋ ಆಗ್ಲಿ, ನೋಡೇ ಬಿಡೋಣ. ಜೇ ಕೈ ಬಂದೈತೆ. ಯಾವ ಊರ್ಗೆ ಹೋಗಿತ್ತ? ಅವತ್ತಿಂದ ನಾನು ನೋಡೇ ಇರ್ಲಿಲ್ಲ. ನಾವು ನೋಡಿರ್ಲಿಲ್ಲ ಕಣೆ ಅಮ್ಮಣಿ. ಯಾವ ಊರ್ಗೂ ಹೋಗಿರ್ಲಿಲ್ಲ. ಮಂಚ ಒಳಗಿದ್ಲ ಅಂತ ಬೇಜಾರಾಗಿತ್ತಂತೆ. ನಿನಗಿಂತ ಪರಿಸ್ಥಿತಿಗೆ ಯಾರು ನೋಡಕ್ಕಾಗಲ್ಲ ಬಿಡು ನಿನ್ನ. ಭಾಳ ಬೇಜಾರಾಗ್ಬಿಟ್ಟಿದ್, ಭಾಳ ಅಪ್ಸೆಟ್ ಆಗ್ಬಿಟ್ಟಿದ್ಯಾ ಕಣ. ನನಗಂತೂ ನೋಡೋಕ್ಕಾಗಲ್ಲ. ಯಾಕೆ ಈ ಪಾಟಿ ಬಾಡೈತಂಗೇನೆ? ಯಪ್ಪ ಜಕ, ನೀನು ಹಿಂಗಿರೋದನ್ನ ನಾನು ಯಾವತ್ತೂ ಹುಟ್ಟ ಭಾಗ ನೋಡಿರ್ಲಿಲ್ಲಮ್ಮ. ನೀನು ಹಂಗೇನೆ ಯಾವಾಗಲೂ ಗಡತ್ತಾಗೆ ಹೆಂಗೆ ಒಂಥರ ಹೆಂಗೆ ಧೈರ್ಯವಾಗಿರ್ತಿದ್ದೆ. ಯಾಕೆ ಇವತ್ತು ಹಿಂಗಾಗೈತೆ ನಿನ್ನ ಮಕ್ಕ? ಒಟ್ಟು ಪಂಚಾಯತಿಗೆ ಅವ್ನು ರಾಮ ಒಟ್ಟು ಹಂಗೆ ಮಾಡಿದ್ನಲ್ಲ, ಒಟ್ಟು ಪಂಚಾಯತಿ ಸೋತು ಬಿಟ್ಟಿದ್ದೀನಿ ಅಂತ. ನಾನು ಯಾವತ್ತೂ ಯಾರ ಮುಂದೆ ನಾನು ಸೋತಾಳಲ್ಲ. ಇವತ್ತು ನಾನು ಸೋಲಂಗಾತಲ್ಲ, ಅದಕ್ಕೆ ಸೋಲು ಗೆಲುವೆಲ್ಲ ಇದ್ದಿದ್ದೇನೆ ಬಿಡು ಅಂತ ನಾನು. ಒಂದ್ಸತಿ ಸೋಲು ಗೆಲುವು ಎಲ್ಲ ಬರುತ್ತಮ್ಮ ಜೀವನದಾಗ, ಎಲ್ಲ ಅನ್ಭವಿಸ್ಕೊಂಡು ಹೋಗ್ಬೇಕು. ಬರೇ ಗೆಲ್ತೀನಿ ನಾನು ಅಂದ್ರೆ ಅದು ಹೆಂಗೆ ಸಾಧ್ಯ? ಹೇಳೆ ಅಮ್ಮಣಿ. ಅಲ್ಲ ನೀನೇ ಹೇಳೆ ಅಮ್ಮಣಿ ಕವಿತಮ್ಮ. ಇಲ್ಲ ಯಾವತ್ತೂ ಸೋಲು ಗೆಲುವ ಎಲ್ಲ ಇದ್ದಿದ್ದೇನೆ, ಎಲ್ಲನ ಅನುಭವಿಸ್ಬೇಕಮ್ಮ. ಬಿಡು, ಅದಕ್ಕೆ ಯಾಕೆ ಬೇಜಾರ ಮಾಡ್ಕೊಂತೀಯ? ಬೇಜಾರ ಮಾಡ್ಕೋಬೇಡ ಬಿಡು. ನಿನ್ನ ಮಕ್ಕ ನಾನು ನೋಡೋಕ್ಕಾಗಲ್ಲ. ನಮ್ಗಂತೂ ನಿನ್ನ ಮಕ್ಕ ನೋಡಿದ್ರೆ ಭಾಳ ಬೇಜಾರಾದಂಗೆ ಆಗ್ತೈತೆ. ಬೇಜಾರ ಮಾಡ್ಕೋಬೇಡ, ಸುಮ್ಕಿರು. ಮಾಡೆ ತಾಯಿ, ಹೋಗಿ ನೀನು ಇಲ್ಲಿ ಕುಕ್ಕ ಮಕ್ಕಳೇ ಜನ ಬರುತ್ತೆ ನೋಡಲ್ಲ. ಅಲ್ಲೇ ಶಾಂತಮ್ಮನ ಬಂದ್ಲು. ಅಲ್ಲ, ನಾನು ಯಾವತ್ತೂ ಸೋತಿರ್ಲಿಲ್ಲ. ಇಂಥ ಸಮಯದಾಗ ನಾನು ಸೋತಿದ್ದೀನಿ ಅಂತಂದರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳಲ್ಲ ಸ್ಮಕ್ಕ. ನನಗೆ ನಿಜವಾಗ್ಲೂ ಇಲ್ಲ ಅವನ ಮೇಲೆ ಸೇಡ್ ತೀರಿಸ್ಕೊಂತೀನಿ ಕಣೆ, ಬಿಡಲ್ಲ. ಅವನ್ನೆಲ್ಲ ಒಂದು ಕಡೆಗೆ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ, ಬಿಡಲ್ಲ. ಬಿಟ್ಟರೆ ಕೇಳೋವನ್ನ ಬಿಡಲ್ಲ ಕಣೆ ಲಸ್ಮಕ್ಕ, ಬಿಡಲ್ಲ. ಯಾರು ಏನು ಹೇಳಿದ್ರು ಬಿಡಲ್ಲ. ಅವನ್ನೆಲ್ಲ ಒಂದಲ್ಲ ಒಂದು ಕಡೆಗೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ. ನನ್ನ ಹೆಸರು ಜಯ್ಯಮ್ಮ ಅಂತ ಕರಿಬೇಡವೆ. ನೋಡ ನಾನು ಹೇಳ್ತೀನಿ, ನನ್ನ ಹೆಸರು ಜಯ್ಯಮ್ಮ ಅಂತ ಕರಿಬೇಡ. ಮತ್ತೆ ಹೆಂಗ ಬಿಡತ್ತ, ಏನೋ ಮಾಡುವಂತೆ. ಇವತ್ತು ಸದ್ಯಕ್ಕೊಂದಿಟ್ಟು ನೀನು ನೋಗಮ್ ತಾಯಿ, ನೀನು ನೋಡಕ್ಕೆ ಸರ್ ಬರಲ್ಲ.
ಕಣ ಜೇಕಯ್ಯ ಯಾವಾಗಲೂ ಹಿಂಗಿರೋದನ್ನ ನಾನು ನೋಡೇ ಇಲ್ಲ. ಇವತ್ತೇ ಅಮ್ಮ ತಾಯಿ ಸೋತು ಬಿಟ್ರೆ ನನಗೆ ಭಾಳ ಟೆನ್ಷನ್ ಆಗುತ್ತೆ, ಭಾಳ ಒಂಥರ ಅಳು ಬಂದಂಗೆ ಆಗ್ಬಿಡುತ್ತೆ. ನಾನು ಯಾವತ್ತೂ ಹೊತ್ತಿರೋಂಥ ಮಗಳೇ ಅಲ್ಲ, ನನಗೆ ತುಂಬ ಅಳು ಬರ್ತಾಯಿತ್ತು. ನಾನು ಯಾವತ್ತೂ ಯಾರ ಮುಂದೆ ನಾನು ಸೋತಿರೋ ಅಂಥ ಮಗಳೇ ಅಲ್ಲ. ರಾಮನ ಮೇಲೆ ಸೇಡು ತೀರಿಸ್ಕೊಂತೀನಿ. ನನಗೆ ಭಾಳ ಅಳು ಬರ್ತಾಯಿತ್ತು. ಏನು ಮಾಡೋದು? ಬಿಡಿ ಜಯಮ್ಮ, ಅಳ್ಬೇಡ. ಅಯ್ಯೋ ಅಯ್ಯಪ್ಪ, ನಾನು ಜಯಮ್ಮನ ಕೊಂಡಾಗ ಯಾವತ್ತೂ ನೀರು ನೋಡೇ ಇಲ್ಲ. ಅಯ್ಯಪ್ಪ ಇವತ್ತೇ ಅಮ್ಮ ನೋಡ್ತಾ ಇರೋದು. ಯಾಕ ನೋಡಕ್ಕ ಅಲ್ಕಣ, ನಿನ್ನ ಹತ್ರ ನಮ್ಗಳು ಬಂದಂಗೆ ಆವತ್ತು ನಮಗೂ ಬಲು ಬೇಜಾರಾಗುತ್ತೆ. ಯಾಕ ಸುಮ್ಕಿರ ಅಳ್ಬೇಡ. ಮತ್ತೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ಹಿಂಗೆ ಮಾಡಿದ್ರೆ. ನಾನು ಹೆಂಗೋ ಚೆನ್ನಾಗಿರ್ತಿದ್ದೆ, ಹಿಂಗೆ ಮಾಡಬಾರ್ದು. ನಾನು ಇಷ್ಟೆಲ್ಲ ಇದು ಮಾಡ್ಕೊಂಡು ಹೆಂಗೆಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ದಾಳು. ನನ್ನ ಸೋಲಿಸ್ಬಿಟ್ನಲ್ಲ ರಾಮ. ಆ ಕುಡ್ದು ನನ್ನ ಮಗ ನನ್ನ ಸೋಲಿಸ್ಬಿಟ್ನಲ್ಲ. ಆ ಕುಡ್ದು ನನ್ನ ಸೋಲಿಸ್ಬಿಟ್ಟ. ಕುಡ್ದಿರೋದು ಅವನು ತಪ್ತಾನೆ. ಕುಡ್ದಂಗೆ ಮಾಡಿರೋದು ನಾನು ಸೀರೆ ಸುಟ್ಟಾಕೋದ್ನ ಇಲ್ಲ ಹೇಳಲ್ಲ ಸ್ಮಕ್ಕ. ಅದು 700 ರೂಪಾಯಿ, 750, 800 ರೂಪಾಯಿ ಆಗಲಿ ಸೀರೆ ಕೊಡ್ಬೇಕಾ? ಆ ದುಡ್ಡಾದ್ರು ಕೊಡಲ್ಲ. ಅದನ್ನ ಅವನಿಂದ ವಸೂಲಿ ಮಾಡಲಿಲ್ಲ ನಾನು. ಅವನಿಗೆ ಅದ್ರ 2 ಇಕ್ಕಲಿಲ್ಲ ನೋಡಿ. ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾನೆ ಅವನು. ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾನೆ. ಮತ್ತು ಅವ್ನು ಸುಟ್ಟಾಕಿರೋದೀಗ ತೋರಿಸ್ತಾರೆ ಹೆಣ್ಮಕ್ಳು ಅಂದ್ರೆ. ನಾನು ಅಂತಲ್ಲ ಕಣೆ, ಎಲ್ಲರೂ ಅಷ್ಟೇ, ಎಲ್ಲರೂ ತೋರಿಸ್ತಾರೆ. ಯಾಕೆ ಸುಟ್ಟಾಕಿದ್ದೆ ಯಾಕೆ? ನನಗೆ ಅದೇ ಸಿಟ್ಟು. ಯಾಕೆ ಸುಟ್ಟಾಕ್ತಾ ಅಂತ ನಾನು ಅದಕ್ಕೆ ಸುಳ್ಳು ಹೇಳಿದ್ದು. ಬಿಡ ತತ್ತ ಹೋಗ್ಲಿ ಯಾಕ. ಅಳ್ಬೇಡ ಕಣ. ಕಣ್ಣೀರು ನೋಡೋಕ್ಕಾಗಲ್ಲ ನಿಮ್ಮ ಬಾಳನ. ನೀನಂತ 3 ದಿನದಿಂದ ಬೋಲು ಕೊತ್ತಿದ್ಯಾ ಅನ್ಸುತ್ತೆ. ಮಕ್ಕೆಲ್ಲ ಉದ್ಕೊಂಡೆ ತಲೆನ ಯಾಕಲ್ಲ ಸ್ಮಕ್ಕಯ್ಯ. ಕಣ್ಣೆಲ್ಲ ಉದ್ಕೊಂಡವಿ. ನಮ್ಮ ಜೇಕೈಗೆ ಸೋತಿರೋದಕ್ಕೆ ಕಣ್ಣ ನೀರು ಹೋಗ್ತಾ ಇದ್ದಾವೆ. ನಿಲ್ಲಂಗೆ ಇಲ್ಲ. ಹೋಗತ್ತೆ ಎಂಥ ಕೆಲಸ ಸಾಕತ್ತೊತ್ತು ಬಿಟ್ಟಿದೀಯ ನಮ್ಮ. ನನ್ನ ಕಣ್ಣೀರು ಹಾಕ್ಸಿರೋರು ಯಾರು ಉದ್ಧಾರ ಆಗಲ್ಲ. ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾನೆ. ನಾನು ಎಷ್ಟು ಕಣ್ಣೀರು ಹಾಕಿದ್ದೀನೋ ಹೆಣ್ಮಕ್ಳು ಶಾಪ ಆ ರಾಮನಿಗೆ ತಟ್ಟಂಗಂತೂ ಇರಲ್ಲ. ಆ ರಾಮ ಅನುಭವಿಸ್ತಾನೆ. ಅಲ್ಲ ನಾನು ಸೀರೆ ಸುಟ್ಟಾಕಿದ್ನಲ್ಲ ಅವನು ಅನುಭವಿಸ್ತಾನೆ. ನಾನು ಸೀರೆ ಸುಟ್ಟಾಕ್ತಾನೆ, ಅವನು ಅನುಭವಿಸ್ತಾನೆ ನನ್ನ ಕಣ್ಣೆದ್ರಿಗೇನೆ. ನನ್ನ ಶತ್ರುಗಳು ಯಾರಿದ್ದಾರೆ, ಯಾರು ಉದ್ಧಾರ ಆಗಲ್ಲ. ರಾಮ ಒಬ್ಬ, ರಾಜಮ್ಮೊಬ್ಳು, ಸಣಿಗಮ್ಮೊಬ್ಳು, ಎಲ್ಲರೂ ನನ್ನ ಶತ್ರುಗಳೇ ಇವರೆಲ್ಲನ. ಇನ್ನೂ ಒಂದು 2-3 ಇದ್ದಾರೆ. ಅವರು ಮೇನ್ ಇರೋದಂತಂದರೆ ಇವ್ರು 3ನೇ. ನೋಡಿ ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಜಯಮ್ಮ ಎಂಥಳು ಅಂತ ತೋರಿಸ್ತೀನಿ. ನನಗೆ ಅಷ್ಟಿಷ್ಟು ಸಂಕಟ ಬರ್ತಾ ಇಲ್ಲ ಕಣೆ ಲಸ್ಮಕ್ಕ. ನೆನೆಸ್ಕೊಬಿಟ್ರೆ ನನಗೆ ಹಿಂಗೆ ಆಗ್ತೈತೆ ಅಂದರೆ ಯಪ್ಪ ಅದನ್ನು ಹೇಳಬಾರ್ದು, ಹೇಳೋಕ್ಕಾಗ್ತಾ ಇಲ್ಲ. ಒಳಗೆ ಕುದಿತಾ ಐತೆ ನನಗೆ. ತಕ 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 ಅಂತ ಕುದಿತಾ ಐತೆ ನನಗೆ. ಹಂಗೆ ಮತ್ತೆ ಹೇಳಾಗೋದು. ನೋಡಪ್ಪ, ಅವ್ನು ಮಾಡಿರೋ ಇದಕ್ಕೆ ಅವನು ಸುಟ್ಟಾಕ್ಬಾರ್ದಾಯ್ತು. ನಮ್ಮ ಎಮ್ಮೆಲ್ಲ ತಾಂಡು ಹೋಗಮ್ಮ ಅಂತಂದಿದ್ರೆ ಮುಗ್ದಾಯಿತು. ಅವ್ನು ಕುಡ್ದಿದ್ನಲ್ಲ, ಕುಡ್ದಿರ ಇದ್ರಾಗ ಹಂಗೆ ಮಾಡೇವ್ರಿ. ಕುಡಿದ್ರೆ ಅವ್ರ ಹೊಟ್ಟೆಗಿರ್ಬೇಕು ನಿಂಗೆ ಅಜ್ಜಿ. ಹಿಂಗೆ ಮಾಡಬಾರ್ದು. ಕುಡಿದ್ರೆ ಅವ್ರ ಹೊಟ್ಟೆಗೆ ಅವ್ರು ಇಕ್ಕಬೇಕು. ನಾವು ಒಬ್ರ ಬಗ್ಗೆ ಯಾಕೆ ಅಜ್ಜಿ ಹಿಂಗೆಲ್ಲ ಮಾತಾಡ್ಬೇಕು, ಹಿಂಗೆಲ್ಲ ಮಾಡಬೇಕು? ನಾವು ಎಷ್ಟು ಇಷ್ಟಪಟ್ಟು ತಂದಿರ್ತೀವಿ. ಅದು ಯಾರು ಕೊಡ್ಸೇವ್ರೆ ಏನು ಅಂಬೋದೇನೋ ನಾವು ಗೊತ್ತೇ ಅವನಿಗೆ. ನಾವು ಎಷ್ಟು ಇಷ್ಟಪಟ್ಟು ತಂದಿರ್ತೀವಿ, ಭಾಳ ಪ್ರೀತಿಯಿಂದ ತಂದಿರ್ತೀವಿ. ಆ ಸೀರೆ ಎಷ್ಟು, ಆ ಸೀರೆ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಅಂತಂದರೆ ನಿಜವಾಗ್ಲೂ ಅಷ್ಟಿಷ್ಟು ಆಸೆ ಇಟ್ಕೊಂಡಿರಲಿಲ್ಲ. ಏನೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಯುಗಾದಿ ಹಬ್ಬಕ್ಕೆ ಈ ರೀತಿ ವರ್ಕ್ ಮಾಡಿಸ್ಬೇಕು, ಈ ರೀತಿ ಪಿನ್ ಮಾಡಬೇಕು, ಈ ರೀತಿ ಪಿನ್ ಮಾಡ್ಕೊಂಡು ಹುಡ್ಕೋಬೇಕು, ಏನೆಲ್ಲ ಕನ್ಸ್ಕೊಂಡಿದ್ದೆ ಗೊತ್ತೇ ನಾನು ಆ ಸೀರೆ ಬಗ್ಗೆ. ಆಸೆ ಕನ್ಸುಗಳನ್ನೆಲ್ಲ ಅವನು ಸುಟ್ಟಾಕ್ಬಿಟ್ನಲ್ಲ. ಅದಕ್ಕೆ ನನಗೆ ಎಷ್ಟು ಬೇಜಾರಾಯಿತು. ಅದಕ್ಕೆ ನಾನು ಹಂಗಂದೆ, ಇಸ್ಕೊಂಡೆ. ಅಲ್ಲ ಕುಡಿದ್ರೆ ಅವ್ನು ಹೊಟ್ಟೆಗಿರ್ಬೇಕು. ಕುಡ್ದವನೇ ಅಂತೇಳಿ ಏನು ಬೇಕಾದರೂ ಮಾಡಿದ್ರೆ ಬಿಡಾತ ಜಯಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ? ಹೇಳ್ಬೇಡ. ನೀನು ಅವರಾದ ನೋಡೋಕ್ಕಾಗಲ್ಲ. ನಿಜವಾಗ್ಲು ನನಗಂತೂ ನೋಡೋಕ್ಕಾಗಲ್ಲಮ್ಮ. ನನಗೆ ಕಣ್ಣ ನೀರು ಪಳಾಪಳ ಬರ್ತಾವೆ ಕಣೆ ಜೇಕೆ. ಹೇಳ್ಬೇಡ ಸುಮ್ಕಿರು. ಅವನೇನ ಗೊತ್ತಾಗ್ದಲ್ಲ ಸೀರೆ ಸುಟ್ಟಾಕಿ ಅವ್ನಿಗೆ ಕುಡ್ದಿದ್ನಲ್ಲ. ಅದಕ್ಕೆ ನೀನು ಸುಮ್ಮನೆ ತಂದಿಲ್ಲ. ಅವನಿದ್ರಿಗೆ ತೋರ್ಸಕ್ಕೆ ಹೋಗಿದ್ಯಾ ಸೀರೆ ತಗೊಂಬಂದಿದ್ದೀನಿ ಅಂತ. ಹೇಳ್ಬೇಡ ಸುಮ್ಮನಿರಮ್ಮ, ಹೇಳ್ಬೇಡ ಸುಮ್ಮನೆ. ನಾನೆಲ್ಲ ಹೇಳ್ತೀನಿ ಅವನಿಗೆ, ಹಿಂಗೆ ಮಾಡ್ಬಾರ್ದು ಕಣ. 1700 ರೂಪಾಯಿ 800 ರೂಪಾಯಿ ತಾನೇ ನಾನೇ ಇಸ್ಕೊಂಡು ಕೊಡ್ತೀನಿ. ಸುಮ್ಮನಿರೇ ಯಾಕ, ಹೇಳ್ಬೇಡ. ಎಲ್ಲ ದುಡ್ಡು ಬೇಡ ಕಣೆ. ನನಗೆ ಆ ಸೀರೆ ಇತ್ತಿಯಲ್ಲ, ಅದು ನನಗೆ ತುಂಬ ಇಷ್ಟವಾದಂಥ ಸೀರೆ. ಅಷ್ಟು ಇಷ್ಟಪಟ್ಟು ತಂದಿದ್ದೆ. ಅದನ್ನು ಸುಟ್ಟಾಕ್ಬಿಟ್ನಲ್ಲ. ನನ್ನ ಪ್ರೀತಿ ಎಲ್ಲ ಅದ್ರಾಗ ಸುಟ್ಟು ಹೋಗ್ಬಿಡ್ತಲ್ಲ ಅಂತ ನನಗೆ ತುಂಬ ಬೇಜಾರ. ಎಷ್ಟು ಆಸೆಯಿಂದ ಏನೆಲ್ಲ ಅಂದ್ಕೊಂಡು ತಂದಿದ್ದೆ. ನಿಜವಾಗ್ಲೂ ನನ್ನ ಇಂಥ ಪರಿಸ್ಥಿತಿಗೆ ಯಾರೂ ನೋಡಲ್ಲ ನಮ್ಮೂರಾಗಿ. ನಾನು ಹೆಂಗಿದ್ದವಳ ನನ್ನ ಮಗನಿಂದ ಇವತ್ತು ನಾನು ಅವನಿಗೆ ಒಳ್ಳೇದಾಗಲ್ಲ. ನನ್ನ ಎದುರಿಗೆ ಅವನು ಅನುಭವಿಸ್ಲಿಲ್ವಾ ನೋಡು. ಬಿಡಪ್ ಜಯಮ್ಮನ ಯಾರು ಇಂಥ ಪರಿಸ್ಥಿತಿಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ತುಂಬ ಸೈಲೆಂಟ್ ಆಗ್ಬಿಟ್ಟವಳೆ. 3 ದಿನದಿಂದ ಹೊರಗೆ ಬಂದಿಲ್ಲ. ಯಾಕೆ ಅಂತ ಕೇಳ್ರಿ. ಅದೇ ಮೊನ್ನೆ ರಾಮ ಸೀರೆ ಸುಟ್ಟಾಕಿ ಇವಾಗ ಪಂಚಾಯತ್ಗೆ ಹಾಕಿ 5,000 ಮತ್ತೆ ವಾಪಸ್ ಇಸ್ಕೊಬಿಟ್ನಲ್ಲ. ಸುಳ್ಳೆಳವಳೆ ಅಂತೇಳಿ ವಾಪಸ್ ಇಸ್ಕೊಬಿಟ್ರಲ್ಲ. ಅದಕ್ಕೆ ನಾನು ಸೋತ್ಬಿಟ್ಟೆ ಪಂಚಾಯಿತಿಯಲ್ಲಿ. ನಾನು ಊರಿನ ಜನಗಳ ಮುಂದೆ ನಾನು ಸೋತ್ಬಿಟ್ಟೆ ಅಂತೇಳಿ ಒಂಥರ ಅವಳಿಗೆ ಶೇಮ್ ಆದಂಗೆ ಆಗ್ಬಿಟ್ಟೈತಂತೆ. ಅದಕ್ಕೆ 3 ದಿನದಿಂದ ಹೊರಕ್ಕೆ ಬಂದಿರಲಿಲ್ಲ. ಇವತ್ತು ಹೊರಕ್ಕೆ ಬಂದವಳೆ. ತುಂಬ ಕಣ್ಣೀರು ಆಗ್ತಾ ಇದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಯಾರೂ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಗೊತ್ತು ಜಯಮ್ಮನಿಗೆ ತುಂಬ ಅಭಿಮಾನಿಗಳಿದ್ದೀರಾ. ದಯವಿಟ್ಟು ಇಂಥ ಸೋಲು ಗೆಲುವು ಎಲ್ಲ ಇದ್ದಿದ್ದೇನೆ. ಇವಳಿಗೂ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಕೊಡ್ತಾ ಇದ್ಲು ಎಲ್ಲದರಲ್ಲೂ. ಇವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡವಳೆ. ಇನ್ನೊಂದು 1-2 ದಿನದೊಳಗಾಗಿ ಮತ್ತೆ ಅದೇ ಥರ ಅವಳು ಬದಲಾಗ್ತಾಳೆ. 1-2 ದಿನ ಅಷ್ಟೇ ಇವಳು ಏನಿದ್ರು ಬೇಜಾರೆಲ್ಲನ.
ಆಮೇಲೆ ಅವಳು ನೋಡೋದೇ ಒಂಥರ ಚಂದ ನಮ್ಮ ಜಯಕ್ಕಯ್ಯನ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.